ಕಾಂಗ್ರೆಸ್ ನಾಯಕರು ಹೆಂಗೆ ಅಂದ್ರೆ ಸಿದ್ದರಾಮಯ್ಯ ಪಾಕಿಸ್ತಾನ ಇರೋ, ಪಾಕಿಸ್ತಾನ್ ಟಿವಿ ಎಲ್ಲ ಬರೋದೇನು ಅಂದ್ರೆ ಸಿದ್ದರಾಮಯ್ಯ ಅಂತ ಬರೋದು. ಈ ರೀತಿ ಮನಸ್ಥಿತಿ ಇವತ್ತು ಕಾಂಗ್ರೆಸ್ ಇದೆ. ಯೂನಿವರ್ಸಲ್ ಸೋಪ್ ಕಂಪನಿ ಕಳೆದ ವರ್ಷ ಪಕ್ಕದ ಗುಲ್ಬರ್ಗಾ ಜಿಲ್ಲೆಯಲ್ಲಿ 650 ಕೋಟಿ ಬೆಳೆ ವಿಮೆ ಬಂದಿದೆ. ಆದ್ರೆ ಬೀದರ್ ಜಿಲ್ಲೆಗೆ ಒಂದೇ ₹1 ಬಂದಿಲ್ಲ. ಕಳೆದ ಸಲ ಗುಲ್ಬರ್ಗಾದಾಗೂ ಅಷ್ಟೇ ಮಳೆ ಬಿದ್ದಿತ್ತು, ಇಲ್ಲೂ ಅಷ್ಟೇ ಮಳೆ ಬಿದ್ದಿದೆ. ಇಲ್ಲಿ ಬೀದರ್ನ ಉಸ್ತುವಾರಿ ಸಚಿವರು, ಇಲ್ಲಿನ ಕಾಂಗ್ರೆಸ್ ನಾಯಕರು, ಅವ್ರಿಗೆ ಯಾರು ದುಡ್ಡು ಕೊಡ್ತಾರೋ ಅವ್ರಿಗೆ ಇಲ್ಲಿಂದ ಇನ್ಸೂರೆನ್ಸ್ ಕಂಪ್ನಿ ಕೊಡ್ತಾ ಇದ್ದಾರೆ. ಅದಕ್ಕೆ ಈ ಸಲನೂ ಕೂಡ ಆ ಒಂದು ಕಂಪನಿ ನಮಗೆ ದುಡ್ಡು ಕೊಡ್ತದೆ ಅನ್ನುವಂತ ಭರವಸೆ ಇಲ್ಲ. ಅದನ್ನ ಭಾರತೀಯ ಜನತಾ ಪಕ್ಷದವರು ಸುಮ್ ಕೂಡಲ್ಲ, ಬರುವಂತ ದಿನದಲ್ಲಿ ಹೋರಾಟ ಮಾಡಿ ರೈತರಿಗಾಗಿ ನಾವು ಆ ದುಡ್ಡು ಕೊಡಿಸೋದಕ್ಕೋಸ್ಕರ ಏನ್ ಮಾಡಬೇಕು ಅದನ್ನ ಮಾಡ್ತೀವಿ. ಸಕ್ರಿಯ ಸದಸ್ಯರಾಗಿ ಇವತ್ತು ಇಡೀ ದೇಶದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅಂತ ಒಂದು ಹೆಮ್ಮೆಯ ಪಕ್ಷಕ್ಕೆ ತಾವು ಸೇರ್ಪಡೆ ಆಗ್ತಾ ಇದ್ದೀರಿ. ಎರಡನೆಯದು, ಇವತ್ತು ಭಾರತೀಯ ಜನತಾ ಪಕ್ಷ ಕಳೆದ 11 ವರ್ಷಗಳಿಂದ ಇಡೀ ದೇಶವನ್ನು ಆಳ್ತಾ ಇದ್ರೆ, ಭಾರತೀಯ ಜನತಾ ಪಕ್ಷ ಮಿತ್ರ ಪಕ್ಷ NDA ಅಲಯನ್ಸ್ ದೇಶದ 80% ಹೆಚ್ಚಿನ ರಾಜ್ಯಗಳಲ್ಲಿ ಇವತ್ತು ಆಡಳಿತವನ್ನು ನಡೆಸ್ತಾ ಇದೆ. ಇವತ್ತು ಅಭಿವೃದ್ಧಿ ಪರವಾದಂತಹ ಆಡಳಿತವನ್ನು ನಡೆಸ್ತಾ ಇದೆ. ಇವತ್ತು ಯುವಕರು ಕಾಂಗ್ರೆಸ್ ರೀತಿ ಯಾವುದೇ ಆಮಿಷಗಳಿಗೆ ಒಳಗಾಗದೆ, ಇವತ್ತು ಆನಂದ ಒಬ್ಬ ಗುತ್ತೇದಾರಿ ಕಾರ್ಯಕ್ರಮವನ್ನು ನೋಡಿದ್ರೆ ಅವನು ಎಷ್ಟು ಕ್ರಿಯಾಶೀಲ ಇದ್ದಾನೆ ಅನ್ನುವಂಥದ್ದು ಗೊತ್ತಾಗುತ್ತದೆ. ಇವತ್ತು ಆನಂದಕ್ಕೆ ನಾವು ಯಾರೂ ಒತ್ತಾಯ ಮಾಡಲಿಲ್ಲ. ಆದ್ರೆ ಇವತ್ತ ಭಾರತೀಯ ಜನತಾ ಪಕ್ಷದ ಒಂದು ಅಭಿವೃದ್ಧಿ ಕಾರ್ಯಗಳು, ಇಲ್ಲಿನ ಸ್ಥಳೀಯ ಶಾಸಕರ ಅಭಿವೃದ್ಧಿ ಕಾರ್ಯಗಳನ್ನು ನೋಡಿ ಇವತ್ತು ಭಾರತೀಯ ಜನತಾ ಪಕ್ಷದಲ್ಲಿ ಅನೇಕ ಯುವಕರನ್ನು ತನ್ನ ಜೊತೆ ಸೇರಿಸಿಕೊಂಡು ಇವತ್ತು ಪಕ್ಷಕ್ಕೆ ಶಕ್ತಿ ತುಂಬಲು ಇವತ್ತು ನಮ್ಮ ಪಕ್ಷಕ್ಕೆ ಬರ್ತಾ ಇದ್ದಾರೆ. ಇವತ್ತು ನರೇಂದ್ರ ಮೋದಿ ಅವರು ಇವತ್ತು ಕೇವಲ ಭಾರತಕ್ಕಷ್ಟೇ ಅಲ್ಲ, ವಿಶ್ವದ ಅಗ್ರಗಣ್ಯ ನಾಯಕರಲ್ಲಿ ಒಬ್ಬರು ಅಂತ ಪರಿಗಣಿಸಲ್ಪಡ್ತಾರೆ. ಕಳೆದ 1 ವರ್ಷದಿಂದ ಅನೇಕ ಘಟನೆಗಳನ್ನು ನಾವು ನೋಡ್ತಾ ಇದ್ದೀವಿ. ಹಿಂದೆ ಕಾಂಗ್ರೆಸ್ನ ಸರ್ಕಾರ ಇದ್ದಾಗ ಈ ದೇಶದ ಆರ್ಥಿಕ ವ್ಯವಸ್ಥೆ ವಿಶ್ವದ 14ನೇ ಸ್ಥಾನದಲ್ಲಿತ್ತು. ಆದ್ರೆ ಇವತ್ತು ನರೇಂದ್ರ ಮೋದಿ ಅವರು ಬಂದ ಮೇಲೆ ಅದಕ್ಕೆ 3ನೇ ಸ್ಥಾನಕ್ಕೆ ತಂದಿದ್ದ, 4ನೇ ಸ್ಥಾನಕ್ಕೆ ತಂದ್ರೆ ಇನ್ನು ಕೆಲವೇ ದಿನಗಳಲ್ಲಿ 3ನೇ ಸ್ಥಾನಕ್ಕೆ ಬರೋದಿದೆ. ಇವತ್ತು ಯಾವ ಸ್ಥಳದಲ್ಲಿ ಅಮೆರಿಕ ಇದೆಯೋ ಆ ಸ್ಥಳಕ್ಕೆ 2047ಕ್ಕೆ ಯಾವಾಗ ಭಾರತ 100ನೇ ಸ್ವಾತಂತ್ರ್ಯೋತ್ಸವ ಆಚರಣೆ ಮಾಡ್ತೋ ಅವಾಗ ಭಾರತ ವಿಶ್ವದ ನಂಬರ್ 1 ಇರಬೇಕು, ಅದು ಆಗುತ್ತೆ ಅಂತ ಹೇಳಿ ವಿಶ್ವದ ಎಲ್ಲಾ ಆರ್ಥಿಕ ತಜ್ಞರು ಕೂಡ ಹೇಳ್ತಾ ಇದ್ದಾರೆ. ಇವತ್ತು ನರೇಂದ್ರ ಮೋದಿ ಅವರು ಕೇವಲ ಆರ್ಥಿಕ ಅಭಿವೃದ್ಧಿಯನ್ನು ಮಾಡುವತ್ತ, ಭಾರತ ವಿಶ್ವದ ಜಗದ್ಗುರು ಆಗುವತ್ತ ತಮ್ಮ ಜೀವನವನ್ನೇ ದೇಶಕ್ಕಾಗಿ ಸಮರ್ಪಣೆಯನ್ನು ಮಾಡಿರುವಂತ ಒಂದು ನಾಯಕರು. ಅಂತ ಒಂದು ಹೆಮ್ಮೆಯ ಪಕ್ಷದಲ್ಲಿ ತಾವೆಲ್ಲರೂ ಸೇರ್ಪಡೆ ಆಗ್ತಾ ಇದ್ದೀರಿ. ತಮಗೆ ಹಾರ್ದಿಕವಾದಂತ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಇವತ್ತು ದೇಶ ಕಾಂಗ್ರೆಸ್ ಮುಕ್ತವಾಗ್ತಾ ಇದೆ. ಇವತ್ತು ಹುಮನಾಬಾದ್ ಕೂಡ ಕಾಂಗ್ರೆಸ್ ಮುಕ್ತ ಆಗಿದೆ. ಇವತ್ತು ಕಾಂಗ್ರೆಸ್ ಮುಕ್ತ ಆದ ನಂತರ ಕ್ಷೇತ್ರದ ಅಭಿವೃದ್ಧಿ ಯಾವ ರೀತಿ ನಡೀತಾ ಇದೆ ಅಂತ ತಾವು ಗಮನಿಸ್ತಾ ಇದ್ದೀರಿ. ವಿಶೇಷವಾಗಿ ಕರ್ನಾಟಕದಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರ ಅದರ ಹತ್ರ ಹೇಳ್ಕೊಳ್ಳಿಕ್ಕೆ ಏನೂ ಇಲ್ಲ, ಕೇವಲ ಪಂಚ ಗ್ಯಾರಂಟಿಗಳನ್ನು ಮಾತ್ರ ಹೇಳ್ತಾ ಇದ್ದಾರೆ. ಅಭಿವೃದ್ಧಿಯಲ್ಲಿ ₹1 ಅವ್ರದ್ದು ಅಭಿವೃದ್ಧಿ ಕಡೆ ಇಲ್ಲ. ಬೇರೆ ಶಾಸಕರಿಗೆ ಕೇಳಿದ್ರೆ ಹೇಳ್ತಾರೆ, ಆ ಕಡೆ ಶಾಸಕರು ನಮ್ಗೆ ಅಡ್ಡಾಡ್ಲಿಕ್ಕೆ ದುಡ್ಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅವ್ರ ಪಕ್ಷದ ಶಾಸಕರು ಅನೇಕ ಜನ ಹೇಳ್ತಾ ಇದ್ದಾರೆ ಭ್ರಷ್ಟಾಚಾರದ ಬಗ್ಗೆ. ಅವ್ರ ಪಕ್ಷದ BR ಪಾಟೀಲ್ ಹೇಳಿದ್ರು, ನಾನು ಒಬ್ಬ ಮುಖ್ಯಮಂತ್ರಿಯ ಕಾರ್ಯದರ್ಶಿಯಾಗಿ ಒಂದು ಪತ್ರ ಕೊಟ್ಟಿದ್ರೆ ಒಂದು ಮನೆ ಸಿಗಲ್ಲ, ಆದ್ರೆ ಜಮೀರ್ ಅಹಮದ್ಗೆ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ಹೋಗಿ ದುಡ್ಡು ಕೊಟ್ಟಿದ್ರೆ ಅವ್ರಿಗೆ ಮನೆ ಕೊಡ್ತಾ ಇದ್ದಾರೆ. ಅಂದ್ರೆ ಭ್ರಷ್ಟಾಚಾರ ತಾಂಡವವಾಡ್ತಾ ಇದೆ. ಈ ಗ್ರಾಮದಲ್ಲಿ ಕೋಳಿ ಸಮಾಜದ ಅನೇಕ ಜನರು ಇದ್ದಾರೆ. ಇವತ್ತು ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ ರೂಪಾಯಿ ನೇರವಾಗಿ ಯಾವ ಬಡವರಿಗೆ ಬೋರ್ವೆಲ್ ಆಗಬೇಕಿತ್ತು, ಯಾವ ಬಡವರಿಗೆ ವಾಹನಗಳು ಸಿಗಬೇಕಿತ್ತು, ಆ ಎಲ್ಲಾ ಹಣವನ್ನು ನೇರವಾಗಿ ಹೈದರಾಬಾದ್ನ ವೈನ್ ಶಾಪ್ಗಳಿಗೆ, ಹೈದರಾಬಾದ್ನಲ್ಲಿರುವಂತಹ ಬಂಗಾರ ದುಕಾನ್ಗಳಿಗೆ ಹಾಕಿ ಆ ಒಂದು ಮಂತ್ರಿ ನಾಗೇಂದ್ರ ರಾಜೀನಾಮೆ ಕೊಟ್ಟರು. ಇಷ್ಟೊಂದು ಭ್ರಷ್ಟಾಚಾರ ಕಾಂಗ್ರೆಸ್ ಸರ್ಕಾರದಲ್ಲಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸ್ವತಃ ಮೈಸೂರಿನಲ್ಲಿ ಮೂಡಾದಲ್ಲಿ ಅವರು 14 ಪ್ಲಾಟ್ಗಳನ್ನು ವಾಪಸ್ ಕೊಟ್ಟರು, ನಾನು ಭ್ರಷ್ಟಾಚಾರ ಮಾಡಿದ್ದೀನಿ ಅಂತ ಒಪ್ಕೊಂಡ್ರು. ಈ ರೀತಿ ಭ್ರಷ್ಟಾಚಾರದಲ್ಲಿ ತೊಡಗಿರುವಂತಹ ಕಾಂಗ್ರೆಸ್ ಸರ್ಕಾರ ಅಭಿವೃದ್ಧಿಗೆ 1 ಪೈಸೆ ಹಣ ಇಲ್ಲದೆ ಇದ್ದಂತಹ ಸಂದರ್ಭದಲ್ಲಿ ನಮ್ಮ ಶಾಸಕರು ಇಷ್ಟೊಂದು ಅಭಿವೃದ್ಧಿ ಕಾರ್ಯಗಳು ಮಾಡಿದ್ದಾರೆ. ತಮ್ಮ ಗ್ರಾಮಕ್ಕೆ 1.5 ಕೋಟಿ ಮೇಲ್ಪಟ್ಟು ಅಭಿವೃದ್ಧಿಗೆ ಹಣವನ್ನು ಮೀಸಲಿಟ್ಟಿದ್ದಾರೆ ಅಂತ ಈಗಾಗಲೇ ಈಶ್ವರ್ ಹೇಳಿದ್ದನು. ಇನ್ನು ಬೇರೆ ಬೇಡಿಕೆಗಳನ್ನು ಕೂಡ ಇಟ್ಟಿದ್ದಾರೆ, ಅದನ್ನು ಕೂಡ ಪೂರ್ಣ ಮಾಡ್ತಾರೆ. ಇವತ್ತು ಬೆಳೆ ಇನ್ಸೂರೆನ್ಸ್ ಬಗ್ಗೆ ಹೇಳಿದ್ರು ಈಶ್ವರ್ ಪ್ರಾಸ್ತಾವಿಕವಾಗಿ. ಭಗವಂತ ಕುಮಾರ್ ಅವರು ಸಂಸದರಾಗಿದ್ದಾಗ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಮಾಡಿದಾಗ ಇಡೀ ದೇಶದಲ್ಲಿ ಅತಿ ಹೆಚ್ಚು ಬೆಳೆ ವಿಮೆ ಬೀದರ್ ಜಿಲ್ಲೆಗೆ ಬಂದಿತ್ತು. ಆದ್ರೆ ಇವತ್ತಿರುವಂತ ಕಂಪನಿ ಯಾರು ಸೆಲೆಕ್ಟ್ ಮಾಡಬೇಕು ಅಂದ್ರೆ ರಾಜ್ಯ ಸರ್ಕಾರದವರು ಸೆಲೆಕ್ಟ್ ಮಾಡಬೇಕು. ಬೀದರ್ ಜಿಲ್ಲೆಯಲ್ಲಿರುವಂತಹ ಯೂನಿವರ್ಸಲ್ ಸೋಪ್ ಕಂಪನಿ ಕಳೆದ ವರ್ಷ ಪಕ್ಕದ ಗುಲ್ಬರ್ಗಾ ಜಿಲ್ಲೆಯಲ್ಲಿ 650 ಕೋಟಿ ಬೆಳೆ ವಿಮೆ ಬಂದಿದೆ. ಆದ್ರೆ ಬೀದರ್ ಜಿಲ್ಲೆಗೆ ಒಂದೇ ₹1 ಬಂದಿಲ್ಲ. ಕಳೆದ ಸಲ ಗುಲ್ಬರ್ಗಾದಾಗೂ ಅಷ್ಟೇ ಮಳೆ ಬಿದ್ದಿತ್ತು, ಇಲ್ಲೂ ಅಷ್ಟೇ ಮಳೆ ಬಿದ್ದಿದೆ. ಇಲ್ಲಿ ಬೀದರ್ನ ಉಸ್ತುವಾರಿ ಸಚಿವರು, ಇಲ್ಲಿನ ಕಾಂಗ್ರೆಸ್ ನಾಯಕರು, ಅವ್ರಿಗೆ ಯಾರು ದುಡ್ಡು ಕೊಡ್ತಾರೋ ಅವ್ರಿಗೆ ಇಲ್ಲಿಂದ ಇನ್ಸೂರೆನ್ಸ್ ಕಂಪ್ನಿ ಕೊಡ್ತಾ ಇದ್ದಾರೆ.
ಅದಕ್ಕೆ ಈ ಸಲನೂ ಕೂಡ ಆ ಒಂದು ಕಂಪನಿ ನಮಗೆ ದುಡ್ಡು ಕೊಡ್ತು ಅಂತ ಅನ್ನುವಂತ ಭರವಸೆ ಇಲ್ಲ. ಅದನ್ನು ಭಾರತೀಯ ಜನತಾ ಪಕ್ಷದವರು ಸುಮ್ ಕೂಡಲ್ಲ, ಬರುವಂತ ದಿನದಲ್ಲಿ ಹೋರಾಟ ಮಾಡಿ ರೈತರಿಗಾಗಿ ನಾವು ಆ ದುಡ್ಡು ಕೊಡಿಸೋದಕ್ಕೋಸ್ಕರ ಏನ್ ಮಾಡಬೇಕು ಅದನ್ನ ಮಾಡ್ತೀವಿ. ಇವತ್ತು ನರೇಂದ್ರ ಮೋದಿ ಅವರು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ, ಹಿಂದೆ ನಮಗೆ ಯಾರು ವಿರೋಧಿಗಳಿದ್ರು ಅಂದ್ರೆ ಅಮೆರಿಕ, ನಮ್ಗೆ ಪಾಕಿಸ್ತಾನ ಅಂದ್ರೆ ನಮ್ಗೆ ವಿರೋಧಿ ಅಂತ ಹೇಳ್ತಾ ಇದ್ದೀವಿ. ಇವತ್ತು ಪಾಕಿಸ್ತಾನ ನಮ್ಗೆ ಏನೂ ಇಲ್ಲ, ನಮಗೆ ವಿರೋಧಿ ಯಾರು ಅಂದ್ರೆ ಇವತ್ತು ಅಮೆರಿಕ. ವಿಶ್ವದ ದೊಡ್ಡಣ್ಣ ಅಂತ ಯಾರಿಗೆ ಕರೀತಾರೋ ಅವ್ರು ಇವತ್ತು ನಮ್ಮ ವಿರೋಧಿಯಾಗಿದ್ದಾರೆ. ಅಂದ್ರೆ ಭಾರತ ಪ್ರಬಲ ಆಗ್ತಾ ಇದೆ, ವಿಶ್ವಮಾನ್ಯ ಆಗ್ತಾ ಇದೆ, ವಿಶ್ವ ನಾಯಕ ಆಗ್ತಾ ಇದೆ ಅನ್ನೋದಕ್ಕೆ ಇದು ಒಂದೇ ಉದಾಹರಣೆ ಇದೆ. ಇವತ್ತ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಆತಂಕವಾದಿ ಹಮ್ಲಾ ಆದಾಗ ಏನು ನಮ್ಮ ದೇಶದ ತಾಯಂದಿರು ಪ್ರಾಣ ಕೊಟ್ಟರು, ಅದಕ್ಕೆ ಪ್ರತೀಕಾರವಾಗಿ ನರೇಂದ್ರ ಮೋದಿ ಅವರು ಪಾಕಿಸ್ತಾನದ ಎಲ್ಲ ಆತಂಕವಾದಿ ಅಡ್ಡಗಳನ್ನು ಒಂದೇ ಒಂದು ಕೇವಲ 30 ನಿಮಿಷದಲ್ಲಿ ಅವರು ಪಾಕಿಸ್ತಾನದ ಆತಂಕವಾದಿ ಕೇಂದ್ರಗಳನ್ನಷ್ಟೇ ನಾಶಗೊಳಿಸಲಿಲ್ಲ, ಅಲ್ಲಿನ ಆತಂಕವಾದಿಗಳನ್ನು ನಾಶ ಮಾಡಿದ್ರು. ಜೊತೆಯಲ್ಲಿ ಪಾಕಿಸ್ತಾನದ ಪ್ರತಿಯೊಂದು ಮೂಲೆಯಲ್ಲಿ ಅವರ ಒಂದು ಇಂಚು ಜಾಗದಲ್ಲಿ ಹೋಗ್ಲಾರ್ದೇನೆ ನಮ್ಮ ದೇಶದಲ್ಲಿಯೇ ನಿಂತು ನಮ್ಮ ರಫೇಲ್ ವಿಮಾನ ಇರ್ಬೋದು, ನಮ್ಮ ಎಲ್ಲ ಸೈನಿಕರ ವೆಪನ್ಗಳಿರ್ಬೋದು, ಪಾಕಿಸ್ತಾನದ ಪ್ರತಿಯೊಂದು ಮೂಲೆ ಮೇಲೆ ಅವ್ರು ಎಲ್ಲಿ ಪರಮಾಣು ಅಸ್ತ್ರ ಇಕ್ಕಿದಾರ ಅಲ್ಲೂ ಕೂಡ ಅದರ ಬಾಗಿಲ ಮೇಲೆ ದಾಳಿ ಮಾಡಿದಂತ ನಾವು ನೀವೆಲ್ಲ ಟಿವಿಯಲ್ಲಿ ನೋಡಿದ್ದೀವಿ. ಇವತ್ತು ಮುಂಜಾನೆಯಿಂದ ಪಾಕಿಸ್ತಾನ ಕ್ರಿಕೆಟಿಗರು ಹೇಳ್ತಾ ಇದ್ದಾರ, ನಿನ್ನೆ ಪಾಕಿಸ್ತಾನವನ್ನು ಯಾವ ರೀತಿ ಯುದ್ಧದಲ್ಲಿ ಸೋಲಿಸಿದೆವೋ ಅದೇ ರೀತಿ T20 ಮ್ಯಾಚ್ ನಲ್ಲೂ ಕೂಡ ಸೋಲಿಸಿದೀವಿ. ಅನೇಕ ಯುವಕರು ನಾವು ನೀವೆಲ್ಲ ನೋಡಿದ್ದೀವಿ. ಇವತ್ತು ಅವ್ರು ಬಡಬಡಿಸ್ತಾ ಇದ್ದಾರೆ, ನಮ್ಮ ಕ್ಯಾಪ್ಟನ್ ಕೈ ಕೊಟ್ಟಿಲ್ಲ ಅಂತ. ಇವತ್ತು ಅದಕ್ಕೂ ಕೂಡ ನಾಳೆ ಕಾಂಗ್ರೆಸ್ನವರು ಒಂದು ಇಶ್ಯೂ ಮಾಡ್ತಾರೆ, ಸೈನಿಕರ ಮೇಲೆ ಅವ್ರಿಗೆ ಭರೋಸೆ ಇಲ್ಲ, ನೀವು ಇಷ್ಟು ಮಂದಿಗೆ ಹ್ಯಾಂಗ್ ಹೊಡ್ತೀರಿ ಅಂತ ಕಾಂಗ್ರೆಸ್ನವ್ರು ಕೇಳ್ತಾರೆ. ಕಾಂಗ್ರೆಸ್ ನಾಯಕರು ಹೆಂಗೆ ಅಂದ್ರೆ ಸಿದ್ದರಾಮಯ್ಯ ಪಾಕಿಸ್ತಾನ ಇರೋ, ಪಾಕಿಸ್ತಾನ ಟಿವಿ ಎಲ್ಲ ಬರೋದೇನು ಅಂದ್ರೆ ಸಿದ್ದರಾಮಯ್ಯ ಅಂತ ಬರೋದು. ಈ ರೀತಿ ಮನಸ್ಥಿತಿ ಇವತ್ತು ಕಾಂಗ್ರೆಸ್ ಇದೆ. ಪ್ರತಿ ದಿವಸ ತುಷ್ಟೀಕರಣ ಮಾಡಿ ನಾವು ಧರ್ಮಸ್ಥಳ ವಿಚಾರ ಇರ್ಬೋದು, ಧರ್ಮಸ್ಥಳದಲ್ಲಿ ಏನೇ ಇಲ್ಲದೆ ಇದ್ರು ಕೂಡ ಯಾವುದೋ ಒಬ್ಬ ಬುರುಡೆ ಹಿಡ್ಕೊಂಡು ಬಂದಂತ ಒಬ್ಬ ಚೆನ್ನಯ್ಯ ಹಿಡ್ಕೊಂಡು ಇವತ್ತಲ್ಲಿ SIT ತನಿಖೆ ಮಾಡ್ತಾರೆ. ಇವತ್ತು ಮೈಸೂರಿನಲ್ಲಿ ದಸರಾ ಆಗ್ತಾ ಇದೆ, ಯಾರನ್ನು ಕರಿತಾ ಇದ್ದಾರೆ. ಇವತ್ತು ಗಣೇಶನ ವಿಗ್ರಹವನ್ನು ತೆಗೆದುಕೊಂಡು ಹೋಗ್ತಾ ಇರುವಂತ ಮಂಡ್ಯದಲ್ಲಿ ಮದ್ದೂರಿನಲ್ಲಿ ಯುವಕರ ಮೇಲೆ ಕಲ್ಲು ತೂರಾಟ ಆಗ್ತದೆ, ಅವ್ರು ಲಾಠಿ ಚಾರ್ಜ್ ಮಾಡೋದು, ಮತ್ತ ನಮ್ಮ ಯುವಕರ ಮೇಲೆ ಯಾರು ಆ ಗಣೇಶ ಮೂರ್ತಿಯನ್ನು ಇದು ಮಾಡ್ತಾ ಇದ್ರು ಅವ್ರ ಮೇಲೆ ಮಾಡೋದು, ಅಲ್ಲಿ ಹೋದಂತ ನಮ್ಮ ನಾಯಕರ ಮೇಲೆ ಕೇಸ್ಗಳನ್ನು ಮಾಡೋದು. ಇದು ಇವತ್ತು ಕಾಂಗ್ರೆಸ್ನ ಮನಸ್ಥಿತಿಯಾಗಿದೆ. ಅವ್ರಿಗೆ ಯಾವುದೇ ಅಭಿವೃದ್ಧಿ ಬೇಕಾಗಿಲ್ಲ, ಈ ದೇಶ ಅಭಿವೃದ್ಧಿ ಆಗೋದು ಬೇಕಾಗಿಲ್ಲ, ಕೇವಲ ತುಷ್ಟೀಕರಣ ರಾಜಕೀಯವನ್ನು ಮಾಡಿ ಅಧಿಕಾರದಲ್ಲಿ ಇರೋದು ಬೇಕಾಗಿದೆ. ಅದಕ್ಕೆ ಈಗಾಗಲೇ ನಾವು ಕಾಂಗ್ರೆಸ್ ಮುಕ್ತ ಹುಮನಾಬಾದ್ ಮಾಡಿದ್ದೀವಿ. ನೀವೆಲ್ಲ ಯುವಕರು ಇವತ್ತು ನಮ್ಮ ಪಕ್ಷಕ್ಕೆ ಬರೋದ್ರಿಂದ ಪಕ್ಷದ ಶಕ್ತಿ ಹೆಚ್ಚಾಗಿದೆ. ಮುಂದೆ ಬರುವಂತಹ ದಿನದಲ್ಲಿ ಜಿಲ್ಲಾ ಪಂಚಾಯತ್, ತಾಲೂಕಾ ಪಂಚಾಯತ್ ಚುನಾವಣೆಗಳು ಬರುವಿವೆ. ಮುಂದೆ ಬರುವಂತಹ ದಿನದಲ್ಲಿ ಬರುವಂತಹ ಎಲ್ಲಾ ಚುನಾವಣೆಗಳನ್ನು ಕೂಡ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಗೆ ತಾವೆಲ್ಲ ಗೆಲುವು ತರಿಸ್ಕೊಡ್ಬೇಕು. ಆ ನಿಟ್ಟಿನಲ್ಲಿ ನಾವು ನೀವೆಲ್ಲ ಕೆಲಸ ಮಾಡಿ ಈ ದೇಶವನ್ನು, ಈ ಜಿಲ್ಲೆಯನ್ನು ಕೂಡ ಕಾಂಗ್ರೆಸ್ ಮುಕ್ತ ಮಾಡೋಣ ಅನ್ನುವಂತ ಮನವಿಯನ್ನು ಮಾಡ್ತಾ ತಮ್ಮೆಲ್ಲರಿಗೂ